ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಅಂತೂ ಇಂತೂ ಸಿದ್ದು ಮತ್ತು ಡಿಕೆಶಿ ಅವರ ತಿಕ್ಕಾಟ ಭಾಳ ಎತ್ತರದ ಉಲ್ಬಣದ ತೊಂದರೆಯ ಕಾಂಗ್ರೆಸ್ಸಿಗೆ ಮುಳ್ಳಿನ ಹೋರಾಟದಂಗೆ ಹೋಗಿಬಿಟ್ಟದ. ಡಿಕೆಶಿ ಅವರಿಗೆ ಈಗಾಗಲಿಲ್ಲ ಸೇಮ್ ಅಂದರೆ ಎಂದೂ ಆಗೋದಿಲ್ಲ. ಸಿದ್ದರಾಮಯ್ಯನವ್ರಿಗೆ ದೇವರಾಜ ಅರಸಿದ್ದು ಹೆಚ್ಚಿಗೆ ನಾನು ಬಜೆಟ್ ಮನಸ್ಸು ಜೊತೆಗೆ ಹೆಚ್ಚಿಗೆ ಆಳಬೇಕು. 17 ಗುಜರಾತ್ನಲ್ಲಿ ಒಬ್ಬರು ಯಾರೋ ಇದ್ದಾರೆ ಒಂದು ಬಜೆಟ್ ಮಂಡಿಸಿದವರು, ನಾನು ಅದು ಆಗಬೇಕು ಅನ್ನುವಂಥ ಒಂದು ಮಹದಾಸೆ ಮತ್ತಿನ್ನೇನೋ ಅವ್ರಿಗೆ ಬಿಟ್ಟಂಥದ್ದು. ಈ ಎರಡರ ಮಧ್ಯದಲ್ಲೇ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಮಧ್ಯಾಹ್ನ ಗುದ್ದಾಡಿಕೊಳ್ಳುವಾಗ ಎದ್ದೋಡಿ ಗುಬ್ಬಿ ಬೇಡೆಂದು ಪೆದ್ದಲ್ಲವೇನೇ ಸರಿಸಿ ಅಂತ ನಮ್ಮ ಕವಿಗಳ ಮಾತು ನೆನಪಾಗ್ತಾಯಿದೆ ಇವತ್ತು. ಹೀಗಾಗಿ ಇವತ್ತು ರಾಹುಲ್ ಗಾಂಧಿಯವ್ರಿಗೆ ದೊಡ್ಡ ಪೇಚು ಇವರಿಬ್ಬರು ತಿಕ್ಕಾಳದಿಂದಾಗಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಾಶ ಆಗ್ತಾ ಇರೋದು ಕಾಂಗ್ರೆಸ್ ಇವತ್ತು ಏದುಸಲು ಬಿಡ್ತಾ ಇದೆ. ಅದರ ಅಸ್ತಿತ್ವ ನಿಧಾನಕ್ಕೆ ನಾಶದತ್ತ ಹೋಗ್ತಾ ಇದೆ. ಏನೋ ರಾಹುಲ್ ಗಾಂಧಿ ಅಂತ ಒಬ್ಬ ಯೋಗ್ಯ ವ್ಯಕ್ತಿ ಆ ಸ್ಥಾನಕ್ಕೆ ಬಂದಿದ್ದಕ್ಕಾಗಿ ಇವತ್ತು ಒಂದಿಷ್ಟು 99 MP ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ಅವರು ಅಟ್ಲೀಸ್ಟ್ ಅವ್ರು ನೋಡ್ಕೊಂಡಾದರೂ ಸಹಿತ ಇಬ್ಬರು ಕೂಡ್ಕೊಂಡು ಹೋಗ್ಬೇಕಾಗಿತ್ತು. ನಾವು ಸಿದ್ದರಾಮಯ್ಯನವರು ಪ್ರಜ್ಞಾವಂತರು, ಡಿಕೆಶಿ ಅವರು ಬುದ್ಧಿವಂತರು, ಜೊತೆಗೆ ಸಾಕಷ್ಟು ಕಾಂಗ್ರೆಸ್ ದುಡಿದವರು. ಅದಕ್ಕೆ ಪ್ರತಿಫಲ ಪಡೆದಿದ್ದಾರೆ, ಇಲ್ಲ ಅಂತಲ್ಲ. ಡಿಕೆಶಿ ಅವರು ಪಡೆದಿಲ್ವಾ?